2 ವರ್ಷದ B.Ed ವಿದ್ಯಾರ್ಥಿಗಳಿಗೆ ಘಟಕ ಯೋಜನೆಯ ಮಹತ್ವ. ಶೈಕ್ಷಣಿಕ ಪರಿಸರದ ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿಷಯವಸ್ತುವಿನ ಘಟಕವನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಯೋಜಿಸಿ ಅನುಷ್ಠಾನಗೊಳಿಸಿದಲ್ಲಿ ಅದರ ಬೋಧನಾ ಉದ್ದೇಶಗಳಾದ ಜ್ಞಾನ ಗ್ರಹಣೆ, ಕೌಶಲ್ಯ ಅಭಿವೃದ್ಧಿ, ಮನೋವೃತ್ತಿ ಮುಂತಾದ ಹಲವಾರು ಅಭಿವೃದ್ಧಿಗಳು ಫಲಪ್ರದವಾಗುವವು. ಇನ್ನು ಮಹತ್ವಪೂರ್ಣವಾದ ಈ ಕೆಳಗಿನ ಅಂಶಗಳು ಸಾಧಿಸಲ್ಪಡುವುದು. ಘಟಕ ಯೋಜನೆ ಅನ್ನೋದು ನಮ್ಮ ಯೂನಿಟ್ ಪ್ಲ್ಯಾನ್. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪಾಠ ಯೋಜನೆ ಇರಬೇಕು ಅಂದರೆ ಅದರ ವಿಷಯ, ಕಲಿಕೆಯ ಪ್ರಕ್ರಿಯೆ, ಮಕ್ಕಳಲ್ಲಿ ಜ್ಞಾನವನ್ನು ಬೆಳೆಸ್ತಕ್ಕಂಥದ್ದಿರಬೇಕು. ಗ್ರಹಣೆ, ಮಕ್ಕಳು ನಮ್ಮಿಂದ ಬೋಧನೆಯಿಂದ ಯಾವ ರೀತಿಯಲ್ಲಿ ಗ್ರಹಿಸಿಕೊಳ್ಳುತ್ತಿದ್ದಾರೆ. ಕೌಶಲ್ಯ, ಅಭಿರುಚಿ, ಹೀಗೆ ಮೋಟಿವೇಶನ್ ಹಂತ ಆಗಿರ್ಬೋದು, ಅಭಿಪ್ರೇರಣಾ ಹಂತ ಆಗಿರ್ಬೋದು, ಹೀಗೆ ಹಲವಾರು ಬೋಧನಾ ಉದ್ದೇಶದಿಂದ ಜ್ಞಾನ ಗ್ರಹಣೆ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರು ಬೆಳೆಸ್ತಕ್ಕಂಥದ್ದು. ಘಟಕದ ವಿಷಯವಸ್ತುವಿನಲ್ಲಿ ಕಲಿಕಾ ಅನುಭವಗಳನ್ನು, ಚಟುವಟಿಕೆಗಳನ್ನು, ಸಹಸಂಬಂಧಯುತ ತಾತ್ವಿಕ ಮನೋವೈಜ್ಞಾನಿಕ ಫಲಶ್ರುತಿಗಳನ್ನು ವ್ಯವಸ್ಥಿತವಾಗಿ ಬೆಳೆಸುವುದರಿಂದ ಕಲಿಕೆ ಗಟ್ಟಿಗೊಳ್ಳುವುದು, ವೃದ್ಧಿಸುವುದು. ಘಟಕ ವಿಷಯದಲ್ಲಿ ಕಲಿಕೆಯ ಅನುಭವ ವಿದ್ಯಾರ್ಥಿಗಳಲ್ಲಿ ಒಂದು ಚಟುವಟಿಕೆಯನ್ನುಂಟು ಮಾಡುತ್ತದೆ ಮತ್ತು ಮನೋವೈಜ್ಞಾನಿಕವಾಗಿರ್ತಕ್ಕಂತಹ ವ್ಯವಸ್ಥಿತ ರೀತಿಯಲ್ಲಿ ಕಲಿಕೆಯ ಒಂದು ಗಟ್ಟಿಗೊಳ್ಳುವುದು, ವಿದ್ಯಾರ್ಥಿಯಲ್ಲಿ ತುಂಬ ದಿನದವರೆಗೆ ಉಳಿದುಕೊಳ್ಳುವುದು. ಘಟಕ ಬೋಧನೆಯಿಂದ ಕಲಿಕೆ ನಿರಂತರವಾಗಿಯೂ ಪರಿಣಾಮಕಾರಿಯಾಗಿಯೂ ಆಗಿರುತ್ತದೆ. ಘಟಕ ಯೋಜನೆ ಎಂಬುದು ಕಲಿಕೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರುವ ಬೋಧನೆಯಾಗಿದೆ, ಕಲಿಕೆ ಎಂದು ಹೇಳಬಹುದು. ಘಟಕ ಯೋಜನೆಯು ಘಟಕ ವಸ್ತುಗಳ ಯೋಜಿಸುವಿಕೆ, ವಿಮರ್ಶಾತ್ಮಕ ಚಿಂತನೆ, ಚರ್ಚೆ, ವರದಿ ಮಾಡುವುದು, ರೂಢಿಗಳು, ಮೌಲ್ಯಮಾಪನ ಮುಂತಾದವುಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸುವುದರಿಂದ ವಿಷಯವು ಬಹುಕಾಲ ನೆನಪಿನಲ್ಲಿರುತ್ತದೆ. ಘಟಕ ಯೋಜನೆ ಇರತಕ್ಕಂಥದ್ದು ವಸ್ತು ಮತ್ತು ಚಿಂತೆ ಮತ್ತು ಚರ್ಚೆಯಿಂದ, ಹಲವಾರು ಮೌಲ್ಯಮಾಪನದಿಂದ ವಿದ್ಯಾರ್ಥಿಗಳ ಒಂದು ಕಲ್ಪನೆ ಮಾಡ್ತಕ್ಕಂಥ ವಿಷಯಗಳು ಅಂದರೆ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳ ಗಮನ ಸೆಳೆಯುವಂತೆ ನಮ್ಮ ಬೋಧನೆ ಪರಿಣಾಮಕಾರಿಯಾಗಿದ್ದರೆ ತುಂಬ ಬಹುಕಾಲವರೆಗೆ ವಿದ್ಯಾರ್ಥಿಗಳ ಒಂದು ನೆನಪಿನಲ್ಲಿರುತ್ತದೆ ಎಂದು ಹೇಳಬಹುದು. ಗೆಸ್ಟಾಲ್ಟ್ ರವರ ಮನೋವೈಜ್ಞಾನಿಕ ಸಿದ್ಧಾಂತಕ್ಕೆ ಹೆಚ್ಚಿನ ಒತ್ತನ್ನು ನೀಡುವುದು. ಅಂದರೆ ಘಟಕಗಳ ನಿರಂತರ ಬೋಧನೆ ಮಾನವನ ವರ್ತನ, ಐಕ್ಯತೆಗೆ, ಸ್ಥಿರತೆಗೆ ಒತ್ತನ್ನು ನೀಡುವುದು. ಗೆಸ್ಟಾಲ್ಟ್ ರವರ ಒಂದು ವ್ಯಾಖ್ಯೆಗಳು ಕೂಡ ಅವರು ನೀಡಿದರು. ಅಂದರೆ ಘಟಕ ಯೋಜನೆ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಂದ ಕೂಡಿರುತ್ತದೆ ಎಂದು ಇವರು ಹೇಳಿದರು. ಘಟಕ ಯೋಜನೆಯು ಮನೋವೈಜ್ಞಾನಿಕವಾಗಿ ಸುಭದ್ರವಾಗಿದೆ. ಘಟಕ ಯೋಜನೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ಭಾವನೆ, ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳಿಂದ ವ್ಯಕ್ತಪಡಿಸುವುದು ಸುಭದ್ರವಾಗಿರ್ತಕ್ಕಂಥದ್ದು ಎಂದು ಹೇಳಿದ್ದಾರೆ. ಘಟಕ ಯೋಜನೆಯಲ್ಲಿ ಹೆಚ್ಚಿನ ಚಟುವಟಿಕೆಗಳಿಗೆ ಅವಕಾಶವಿರುವುದರಿಂದ ವಿದ್ಯಾರ್ಥಿಗಳು ಚಟುವಟಿಕೆಯಿಂದ ಕೂಡಿರುತ್ತಾರೆ. ಒಂದು ಘಟಕದ ಯೋಜನೆಯಲ್ಲಿ ಹೆಚ್ಚಿನ ಚಟುವಟಿಕೆ ಇರುತ್ತದೆ. ಇಂಥ ಒಂದು ಅವಕಾಶಗಳಿಂದ ವಿದ್ಯಾರ್ಥಿಗಳು ಚಟುವಟಿಕೆಯಿಂದ ಕೂಡಿದರೆ ಮಾತ್ರ ಘಟಕ ಯೋಜನೆ ಸಂಪೂರ್ಣ ರೀತಿಯಲ್ಲಿ ವಿದ್ಯಾರ್ಥಿಗಳ ಗಮನಕ್ಕೆ ತರುವುದು. ಹೆಚ್ಚಿನ ಅನುಭವಗಳನ್ನು, ಚಟುವಟಿಕೆಗಳನ್ನು ಕ್ರೋಢೀಕರಿಸಿ ರಚಿಸಲ್ಪಟ್ಟಿರುವುದರಿಂದ ವಿದ್ಯಾರ್ಥಿಗಳಿಗೆ ಸೂಕ್ತ ಸಮಂಜಸ ಅನುಭವಗಳು ದೊರೆತಂತಾಗುವುದು. ಹೆಚ್ಚಿನ ಅನುಭವ ವಿದ್ಯಾರ್ಥಿಗಳ ಅನುಭವಕ್ಕೆ ಸೆಳೆಯುವಂತೆ ಚಟುವಟಿಕೆಗಳ ಮೂಲಕ ಯಾವ ರೀತಿಯಲ್ಲಿ ಬೋಧನೆ ಇರಬೇಕು, ವಿದ್ಯಾರ್ಥಿಗಳ ಒಂದು ಸೂಕ್ತ ರೀತಿಯಲ್ಲಿರ್ತಕ್ಕಂಥ ಅನುಭವಗಳನ್ನು ಉದಾಹರಣೆಗಳ ಮೂಲಕ ಈ ಒಂದು ವಿದ್ಯಾರ್ಥಿಗಳ ಗಮನಕ್ಕೆ ಸೆಳೆಯುವಂತೆ ಬೋಧನೆಯ ಪಾಠ ಆಗಿರಬೇಕು. ಇದು ವಿದ್ಯಾರ್ಥಿಗಳ ಗುಂಪು ಚಟುವಟಿಕೆಗಳಿಗೆ ಆದ್ಯ ಗಮನ ನೀಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸಹಕಾರ, ಹೊಂದಾಣಿಕೆ, ಪ್ರಜಾಸತ್ತಾತ್ಮಕ ಗುಣಗಳನ್ನು ಬೆಳೆಸಬಹುದು. ಈ ರೀತಿಯಾಗಿ ವಿದ್ಯಾರ್ಥಿಗಳ ಒಂದು ಗುಂಪು ಆಗಿರ್ಬೋದು
ಗುಂಪಿನಲ್ಲಿ ಅಥವಾ ಗಮನ ಸೆಳೆಯುವಂತೆ ವಿದ್ಯಾರ್ಥಿಗಳ ಒಂದು ಪರಸ್ಪರ ನಮ್ಮ ಘಟಕ ಯೋಜನೆ ಅಂದರೆ ಪಾಠ ಯೋಜನೆಯಿಂದ ವಿದ್ಯಾರ್ಥಿಗಳು ಹೊಂದಾಣಿಕೆ, ಸಹಕಾರ, ಪ್ರಜಾಸತ್ತಾತ್ಮಕ ಗುಣವನ್ನು ಬೆಳೆಸಿಕೊಳ್ಳುವುದು ಆಗಿರ್ಬೋದು. ಇಂತಹ ಒಂದು ಬೋಧನೆ ಇರಬೇಕು. ಘಟಕ ಯೋಜನೆಯಿಂದ ಈ ಹಿಂದೆ ಕಲಿತ ವಿಷಯದ ಜ್ಞಾನವನ್ನು ಪರೀಕ್ಷಿಸಬಹುದು. ಇಂದಿನ ಹಾಗೂ ಮುಂದಿನ ವಿಷಯದ ಜ್ಞಾನಗಳ ಜೊತೆ ಸಹ ಸಂಬಂಧಯುತ ಕೊಂಡಿಗಳನ್ನು ಏರ್ಪಡಿಸಬಹುದು. ಸೊ ಈ ರೀತಿಯಲ್ಲಿ ಘಟಕ ಯೋಜನೆ ಇರ್ತಕ್ಕಂಥದ್ದು ಈ ಹಿಂದೆ ಕಲಿತ ವಿಷಯ ಮತ್ತು ಜ್ಞಾನವನ್ನು ಪರೀಕ್ಷಿಸಬಹುದು. ಇಂದಿನ ತರಗತಿಯಿಂದ ಮುಂದಿನ ತರಗತಿಗೆ ಇಂದಿನ ಹಾಗೂ ಮುಂದಿನ ವಿಷಯದ ಜ್ಞಾನಗಳ ಜೊತೆ ಸಹ ಸಂಬಂಧಯುತ ಕೊಂಡಿಯನ್ನು ಏರ್ಪಡಿಸ್ತಕ್ಕಂಥ ಒಂದು ಘಟಕ ಯೋಜನೆ ಇರಬೇಕು. ವಿಷಯದ ಘಟಕಗಳನ್ನು ಪ್ರತ್ಯೇಕಿಸಲ್ಪಟ್ಟ ತುಣುಕುಗಳಲ್ಲಿ ಕಲಿಯದೆ ಅವುಗಳನ್ನು ಒಟ್ಟಾರೆಯಾಗಿ ಒಂದು ಸಂಘಟನೌಹದಲ್ಲಿ ಕಲಿಯಲಾಗುವುದು. ಇದರಿಂದ ವಿಷಯದ ಕಲಿಕೆ ಅರ್ಥಗರ್ಭಿತವಾಗುವುದು. ಸೊ ಉದಾಹರಣೆಗೆ ಘಟಕಗಳನ್ನು ಪ್ರತ್ಯೇಕಿಸಲು ಅಂದರೆ ಬೇರೆಯಾಗಿ ಕಲಿಕೆ ಇರಬಾರ್ದು. ಒಂದೇ ರೀತಿಯಾಗಿ ಸಮಾನವಾಗಿರ್ತಕ್ಕಂತಹ ಒಂದು ವಿಷಯದ ಪಾಠವನ್ನು ಹೇಳ್ತಿದ್ರು ಅಂದರೆ ಪ್ರತಿದಿನ ಅದೇ ವಿಷಯವನ್ನು 1:30 ಅಥವಾ 45 ನಿಮಿಷಗಳ ವೇಳೆಯಲ್ಲಿ ಪ್ರತಿದಿನ ಅದೇ ವಿಷಯದ ಪಾಠವನ್ನು ಹೇಳಿದರೆ ಮಕ್ಕಳಿಗೆ ಅದು ಒಂದೇ ಕೇಂದ್ರದಲ್ಲಿರುತ್ತದೆ. ಸೊ ಇದರಿಂದ ವಿಷಯದ ಕಲಿಕೆ ಕೂಡ ಅರ್ಥಗರ್ಭಿತ. ಒಂದು ವೇಳೆ ಆ ವಿಷಯವನ್ನು ಬಿಟ್ಟು ಬೇರೆ ವಿಷಯದ ಬಗ್ಗೆ ಕಲಿಕೆ ಇದ್ದರೆ ಮಕ್ಕಳಲ್ಲಿ ಇದು ಅರ್ಥಗರ್ಭಿತವಾಗುವ ಮಾಹಿತಿ ಇರುತ್ತದೆ. ಇದು ಕಲಿಕೆಯನ್ನು ಘಟಕ ಪರೀಕ್ಷೆ ಮೂಲಕ ಮೌಲ್ಯಮಾಪನ ಮಾಡುವುದು. ಈ ಒಂದು ಪಾಠ ಯೋಜನೆಯಿಂದ ಮಕ್ಕಳಿಗೆ ನಾವು ಏನು ಮಾಡ್ಬೋದು, ಘಟಕ ಅಂದರೆ ಯೂನಿಟ್ ಟೆಸ್ಟ್ ತೆಗೆದುಕೊಂಡು ವ್ಯಾಲ್ಯೂಯೇಷನನ್ನು ಮಾಡ್ತಕ್ಕಂಥದ್ದಾಗಿದೆ. ಈ ಒಂದು ಘಟಕ ಯೋಜನೆ ತುಂಬ ಲಾಭದಾಯಕ ಅಥವಾ ಮಕ್ಕಳಿಗೆ ಅರ್ಥಬದ್ಧವಾಗಿದ್ದರೆ ಮೌಲ್ಯಮಾಪನ ಕೂಡ ಒಳ್ಳೆಯ ರೀತಿಯಲ್ಲಿರುತ್ತದೆ. ಶಿಕ್ಷಕರ ಬೋಧನಾ ಪ್ರಾವೀಣ್ಯತೆಯನ್ನು ಸಹ ತಿಳಿಯಬಹುದು. ಶಿಕ್ಷಕರ ಕೂಡ ಬೋಧನೆಯ ಮಟ್ಟವನ್ನು ಈ ಒಂದು ಮೌಲ್ಯಮಾಪನದಿಂದ ಗೊತ್ತಾಗುತ್ತದೆ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಘಟಕ ಯೋಜನೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮಾದರಿ ಘಟಕ ಯೋಜನೆ ಮಾಡೆಲ್ ಯೂನಿಟ್ ಪ್ಲ್ಯಾನ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಮಾಡೆಲ್ ಯೂನಿಟ್ ಪ್ಲ್ಯಾನ್ ಇರುತ್ತೆ ಎಂಬುದರ ಬಗ್ಗೆ. ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ಘಟಕ ಯೋಜನೆಯ ಮಹತ್ವ ಯಾವ ರೀತಿಯಲ್ಲಿರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಧನ್ಯವಾದಗಳು.